ಕುಜದೋಷ ಈಗಿನ ಜಗತ್ತಿನ 70% ಹೆಚ್ಚಿನ ಜನ ಅನುಭವಿಸುತ್ತಿರುವಂಥ ದೋಷವೇ ಕುಜದೋಷ ಎನಿಸಿದೆ. ಕುಜದೋಷ ಮ್ಯಾರೇಜ್ ಇಶ್ಯೂಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಮದುವೆನೇ ಆಗದೆ ಇರೋದು, ಎಷ್ಟೇ ಸಂಬಂಧಗಳು ಬಂದರೂ ಅದರಲ್ಲಿ ಸೆಟ್ ಆಗದೆ ಇರೋದು, ಅಕಸ್ಮಾತ್ ಮದುವೆಗೆ ನಿಶ್ಚಯ ಆದರೂ ಕೂಡ ಮದುವೆ ಟೈಮಲ್ಲಿ ಗಲಾಟೆ ಆಗಿ ಎಷ್ಟೋ ಮದುವೆಗಳು ನಿಂತೋಗೋದು, ನಿಶ್ಚಿತಾರ್ಥ ಆಗಿ ನಿಂತೋಗೋದು, ಮದುವೆ ಮಂಟಪದಲ್ಲಿ ಮದುವೆ ನಿಂತೋಗೋದು, ಅಕಸ್ಮಾತಾಗಿ ಮದುವೆ ಆದರೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಸಾಮರಸ್ಯತೆ ಇಲ್ಲದೆ ಇಬ್ಬರು ಮದುವೆ ಜಗಳ ಆಗೋದು, ಅವ್ರ ಮನೆಗಳಲ್ಲಿ ಜಗಳ ಆಗೋದು, ಕೋರ್ಟ್ಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕೊನೆಗೆ ವಿವಾಹ ವಿಚ್ಛೇದನ ಪಡೆಯೋದು. ಒಟ್ಟಿನಲ್ಲಿ ಈ ಕುಜದೋಷ ಇರೋರು ಏಕಾಂಗಿತನನ್ನ ತಮ್ಮ ಜೀವನದಲ್ಲಿ ಅನುಭವಿಸ್ತಾರೆ. ಈ ಒಟ್ಟಾರೆ ಇದನ್ನ ಕುಜದೋಷ ಎನ್ನುತ್ತಾರೆ. ಈಗ ನಿಮ್ಮ ನಡುವೆ ಸಾಕಷ್ಟು ಜನ ಈ ಕುಜದೋಷವನ್ನು ಅನುಭವಿಸ್ತಾ ಇದ್ದಾರೆ. ಈ ಕುಜದೋಷ ಅಂದರೇನು? ಯಾವ ಸಂದರ್ಭದಲ್ಲಿ ಈ ದೋಷ ಸಂಭವಿಸುತ್ತೆ? ಈ ಕುಜದೋಷನ ಜನ್ಮ ಕುಂಡಲಿ ಮುಖಾಂತರ ಅರಿಯೋದಕ್ಕೆ ಅವಕಾಶ ಇದೆಯಾ? ಕುಜದೋಷ ಇರೋರನ್ನ ನೋಟ ಮಾತ್ರದಲ್ಲೇನೆ ಇವರಿಗೆ ಕುಜದೋಷ ಇದೆ ಎಂದು ಗುರುತಿಸೋದಕ್ಕೆ ಅವಕಾಶ ಇದೆಯಾ? ಈ ಕುಜದೋಷದ ಹಸ್ತ ಸಾಮುದ್ರಿಕ ಮುಖಾಂತರನೂ ಕಂಡು ಬರುತ್ತಾ? ನ್ಯೂಮರಾಲಜಿ ಮೂಲಕನೂ ಕುಜದೋಷನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆಯಾ? ಈ ದೋಷ ನಿವಾರಣೆಗೆ ಇರೋ ದಾರಿಗಳೇನು? ಏನು ಮಂತ್ರಗಳಿದಾವೆ? ಏನು ಉಂಗುರ ಧಾರಣೆ ಇದೆ? ಏನು ಪೂಜೆ ಇದೆ? ಯಾವ ದೇವರ ದರ್ಶನ ಇದೆ? ಈ ಎಲ್ಲವನ್ನು ಈಗ ನಿಮ್ಮೊಳಗೆ ನಾನು ಚರ್ಚಿಸ್ತಾ ಇದ್ದೀನಿ. ಇದನ್ನು ನೀವು ಇಷ್ಟಪಡೋಂಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಲೈಕ್ ಬಟನ್ ಒತ್ತಿ. ಕುಜ ಅಂದರೆ ಮಂಗಳ. ಈ ಮಂಗಳ ಗ್ರಹ ಜಾತಕದಲ್ಲಿ 1, 2, 4, 7, 8, 12ನೇ ಮನೆಗಳಲ್ಲಿ ಇದ್ದರೆ ಅದನ್ನು ಕುಜದೋಷ ಎಂದು ಸಾಮಾನ್ಯವಾಗಿ ಕರೀತಾರೆ. ಕುಜ, ಅಂಗಾರಕ, ಮಂಗಳ ಈ ಎಲ್ಲ ಗ್ರಹಗಳು ಒಂದೇ ಆಗಿದ್ದಾವೆ, ವಿವಿಧ ಹೆಸರುಗಳಿಂದ ಕರೀತಾರೆ. ಈ ಕುಜ ತಪ್ಪು ಸ್ಥಾನದಲ್ಲಿದ್ರೆ ಅಂದರೆ ಜನ್ಮ ಕುಂಡಲಿದಲ್ಲಿ ಅದಕ್ಕೆ ಮಿತ್ರ ಸ್ಥಾನಗಳಲ್ಲಿ ಅದಿದ್ದಾಗ ಒಳ್ಳೆ ಒಂದು ಫಲವನ್ನು ಕೊಡುತ್ತೆ. ಶತ್ರು ಸ್ಥಾನದಲ್ಲಿದ್ದಾಗ ಅದು ತುಂಬಾ ತಪ್ಪು ಮತ್ತೆ ಕೆಟ್ಟ ಒಂದು ಫಲಗಳನ್ನ ನೀಡ್ತದೆ. ಈ ಮಂಗಳ ಅಗ್ನಿ, ಕೋಪ, ಶಕ್ತಿ, ಆಕ್ರಮಣದಿಂದ ಸೂಚಿಸಲಾಗುತ್ತದೆ. ಇದರ ಪರಿಣಾಮವಾಗಿಯೇ ಕುಜದೋಷ ಇರೋರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಸಾಧಾರಣವಾಗಿ ಇರ್ತವೆ. ಕುಜದೋಷ ಇದರ ಪರಿಣಾಮಗಳೇನಾಗಿರ್ತವೆ? ಪ್ರಮುಖವಾಗಿ ಕುಜದೋಷದ ಪರಿಣಾಮವಾಗಿ ವಿವಾಹ ಜೀವನ ಚೆನ್ನಾಗಿರಲ್ಲ, ಸ್ವಭಾವ ಚೆನ್ನಾಗಿರಲ್ಲ, ಜೀವನನೇ ಚೆನ್ನಾಗಿರಲ್ಲ. ವಿವಾಹ ಜೀವನದಲ್ಲಿ ಏನಾಗುತ್ತೆ ಕುಜದೋಷದ ಪರಿಣಾಮವಾಗಿ ಅಂದರೆ ಮದುವೆ ಆಗೋದ್ರಲ್ಲಿ ವಿಳಂಬ ಆಗುತ್ತೆ, ಯಾವುದೇ ಸಂಬಂಧ ಬಂದರೂ ಕೂಡೋದಿಲ್ಲ, ನಿಶ್ಚಿತಾರ್ಥದವರೆಗೂ ಹೋಗಿ ನಿಶ್ಚಿತಾರ್ಥ ಮುರಿದು ಬೀಳುತ್ತೆ, ನಿಶ್ಚಿತಾರ್ಥ ಆದರೂ ಕೂಡ ಮದುವೆ ಮಂಟಪದಲ್ಲಿ ಮದುವೆ ಮುರಿದು ಬೀಳುತ್ತೆ, ಮದುವೆ ಆದರೂ ಕೂಡ ಸಂಸಾರ ಮುರಿದು ಬೀಳುತ್ತೆ, ಗಂಡ ಹೆಂಡತಿ ನಡುವೆ ಸದಾ ಜಗಳ ಇರುತ್ತೆ, ವಿವಾಹ ವಿಚ್ಛೇದನೆಯನ್ನು ಪಡೆಯೋರು ಕೂಡ ಅವಕಾಶಗಳು ಅತಿ ಹೆಚ್ಚಾಗಿರುತ್ತೆ. ಇದು ವಿವಾಹ ಜೀವನದಲ್ಲಿ ಕುಜದೋಷದ ಪರಿಣಾಮಗಳಾಗಿರುತ್ತೆ. ಸಾಮಾನ್ಯವಾಗಿ ಈ ಎಲ್ಲ ಪರಿಣಾಮಗಳಿಗೆ ಕಾರಣ ಏನೆಂದರೆ ಈ ಕುಜದೋಷದ ಪರಿಣಾಮವಾಗಿ ಆ ವ್ಯಕ್ತಿಗೆ ತುಂಬಾ ಬೇಗನೆ ಕೋಪ ಬರುತ್ತೆ, ಸಣ್ಣ ಮಾತಕ್ಕೂ ಕೋಪ ಬರೋದು, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಾಡೋದು, ಅಂತ ಜಗಳಾಡೋದು, ತಕ್ಷಣ ಅವರು ಮನೆಗೆ ಹೋಗಿ ದೂರ ಹೇಳೋದು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರ ಹೇಳೋದು, ಏಕ್ದಮ್ ಅವ್ರ ಮಾತು ಕೇಳ್ಕೊಂಡು ಕೋರ್ಟ್ಗೆ ಹೋಗಿ ನಿಂತ್ಕೊಳ್ಳೋದು. ಈ ರೀತಿ ಬೇಗ ಕೋಪ ಆಗೋದ್ರಿಂದ ಮತ್ತೆ ನಾನು ಮಾಡಿದ್ದೇ ಸರಿ, ನಾನು ಮಾಡ್ತಾ ಇರೋದೇ ಸರಿ ಅಂತ ಹಠ ಹಿಡಿಯೋದು. ಅವ್ರು ನೀವೇನೇ ಹೇಳಿ ಅವ್ರು ಒಪ್ಕೊಳ್ಳಲ್ಲ, ಅವ್ರು ಹಿಡಿದ ಹಠನೇ ಅವ್ರ ಹಠ. ಮತ್ತೆ ಅಸಹನೆ, ಇವರಲ್ಲಿ ಪೇಷನ್ಸ್ ಅನ್ನೋದೇ ಇರಲ್ಲ, ತುಂಬ ಬೇಗನೆ ತಾಳ್ಮೆ ಕಳ್ಕೊತಾ ಇರ್ತಾರೆ. ಅವರ ಬೇಗ ಕೋಪ ಪಡೋದು, ಹಠ ಪಡೋದು, ಅಸಹನೆ ಈ ಒಂದು ಸ್ವಭಾವದಿಂದನೇ ಅವರ ವಿವಾಹ ಜೀವನ ಮುರಿದು ಬೀಳ್ತಾ ಇರ್ತದೆ. ಕುಜ ಈ ಸ್ವಭಾವಗಳನ್ನ ಎತ್ತಿ ಹಾಕುತ್ತಾನೆ. ಈ ಕಾರಣದಿಂದನೇ ಆತನ ಜೀವನ ಮತ್ತು ಆತನ ವಿವಾಹದಲ್ಲಿ
ತೊಂದರೆ ಆಗುತ್ತೆ. ಮತ್ತೆ ಇದೇ ಕಾರಣದಿಂದ ಆತನ ಇಡೀ ಜೀವನದಲ್ಲಿ ಅಡ್ಡಿಗಳು, ಏನೇ ಮಾಡೋಕ್ಕೋದ್ರೂ ಆಗ್ತಾ ಇಲ್ಲ ಸ್ವಾಮಿ ಅಂತಾರೆ. ಯಾಕೆ ಆಗ್ತಾ ಇಲ್ಲ ಅಂದರೆ ಅವರ ಒಂದು ಈ ಸ್ವಭಾವನೆ ಅವ್ರ ಕೆಲಸ ಕಾರ್ಯಗಳು ನಡೀದಂಗೆ ತಡೀತಾ ಇರ್ತವೆ. ಮತ್ತೆ ಆಸ್ತಿ ಸಮಸ್ಯೆಗಳು, ಇವ್ರಿಗೆ ಯಾವುದೇ ಆಸ್ತಿ ಆಗಲಿ ಈಸಿಯಾಗಿ ಈಡೇರೋದೇ ಇಲ್ಲ. ಗಲಾಟೆ ಆಗುತ್ತೆ, ತೊಂದರೆ ಆಗುತ್ತೆ. ಹೀಗಾಗಿ ಕುಜದೋಷ ಈ ರೀತಿಯಾಗಿ ಪರಿಣಾಮ ಬೀರುತ್ತೆ. ಅದರ ಪರಿಣಾಮವಾಗಿ ಇದೆಲ್ಲ ನಡೆಯುತ್ತೆ. ಈಗ ಕುಜದೋಷ ಅಂದರೇನು? ಕುಜ ದೋಷವನ್ನು ಅನುಭವಿಸುತ್ತಿರುವವರ ಜೀವನ ಹೇಗಿರುತ್ತೆ, ಅವರ ವ್ಯಕ್ತಿತ್ವ ಹೇಗಿರುತ್ತೆ, ಹೇಗೆ ಅವರು ನಡ್ಕೊಳ್ತಾ ಇರ್ತಾರೆ, ಅವರ ವರ್ತನೆ ಹೇಗಿರುತ್ತೆ, ಅದರ ಪರಿಣಾಮ ಹೇಗಿರುತ್ತೆ, ಒಟ್ಟಾರೆ ಈ ಕಾರಣದಿಂದ ಅವರ ಜೀವನ ಹೇಗಿರುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದಷ್ಟು ಜನ ಸೆಲೆಬ್ರಿಟಿಗಳನ್ನ ನಿಮ್ಮ ಮುಂದಗಡೆ ತರ್ತಾ ಇದ್ದೀನಿ. ಅವರು ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ಅಥವಾ ನಮ್ಮ ಇಂಡಿಯನ್ ಬಾಲಿವುಡ್ ಇಂಥ ಸೆಲೆಬ್ರಿಟಿಗಳನ್ನೇ ನಿಮ್ಮ ಮುಂದೆ ವಿವರಿಸೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಕುಜದೋಷದ ಪರಿಣಾಮಗಳು ಹೇಗಿರುತ್ತೆ ಅಂತ ಅರ್ಥ ಆಗುತ್ತೆ. ಉದಾಹರಣೆಗೆ ಐಶ್ವರ್ಯ ರಾಯ್, ಇವರು ವಿಶ್ವಸುಂದರಿ ಆಗಿದ್ರು. ಮತ್ತೆ ಹಿಂದಿ ಸಿನಿಮಾ ಇಂಡಸ್ಟ್ರಿದಲ್ಲಿ ತುಂಬ ಬೇಗನೆ ತುಂಬ ದೊಡ್ಡ ಹೆಸರು ಮಾಡಿದ್ರು. ತಾಲ್ ಆ ಸಿನಿಮಾ ಈ ಯುಗದ ಪೂರ್ತಿ ನೆನಪಿರುವಂತಹ ಒಂದು ಮೈಲುಗಲ್ಲಾದಂತಹ ಸಿನಿಮಾ ಕೂಡ ಆಗಿದೆ. ಇವರು ನಮ್ಮ ಹಿಂದಿ ಮೇರು ನಟ ಅಮಿತಾಬ್ ಬಚ್ಚನ್ ಅವ್ರನ್ನ ಮಗನ ಹೆಂಡತಿ ಕೂಡ ಆಗಿದ್ದಾರೆ. ಹೀಗಾಗಿ ಇವರು ಬಚ್ಚನ್ ವಂಶದೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಈಕೆ ಕೂಡ ಕುಜದೋಷನ ಅನುಭವಿಸ್ತಾ ಇದ್ದಾರೆ. ಮದುವೆಗೆ ಇವರಿಗೆ ತುಂಬ ತೊಂದರೆ ಆಗ್ತಾ ಇತ್ತು, ಸಂಬಂಧಗಳು ಕೂಡಿ ಬರ್ತಾ ಇರಲಿಲ್ಲ. ಇವರಿಗೆ ಕುಜದೋಷ ಇದ್ದ ಕಾರಣದಿಂದಲೇ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಇವರು ಶಾಂತಿ ಪೂಜೆ ಕೂಡ ಮಾಡ್ಕೊಂಡು ಹೋಗ್ತಾರೆ. ಅದು ಮೀಡಿಯಾದಲ್ಲಿ ಹಲವಾರು ದಿನಗಳ ಕಾಲ ಚರ್ಚೆ ಆಗಿತ್ತು. ಅಂದರೆ ನಮ್ಮ ಭಾರತದ ಮೇರು ನಟ ಮತ್ತು ವಿಶ್ವಸುಂದರಿ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶಾಂತಿ ಪೂಜೆ ಮಾಡಿಕೊಂಡ್ರು, ಸಂಸ್ಕಾರ ಮಾಡಿಕೊಂಡ್ರು ಅಂದರೆ ಈ ದೋಷದ ಪರಿಣಾಮ ಹೇಗಿರ್ಬೋದು ಅಂತ ನೀವು ಊಹಿಸ್ಬೋದಾಗಿದೆ. ಇವ್ರ ಜಾತಕದಲ್ಲಿ ಮಂಗಳ ಅಂದರೆ ಕುಜ 7ನೇ ಮನೆಯಲ್ಲಿದ್ದರು. ಇದೇ ಕಾರಣದಿಂದ ಸಂಬಂಧ ಕೂಡೋದು ಲೇಟ್ ಆಯಿತು, ಸಂಬಂಧ ಸೇರೋದು ಕೂಡ ಲೇಟ್ ಆಯಿತು. ಇನ್ನು ನೆಕ್ಸ್ಟು ಇನ್ನೊಬ್ಬ ವ್ಯಕ್ತಿ ಅಂದರೆ ಇವರು ಕೂಡ ಹಿಂದಿ ಸಿನಿಮಾ ಇಂಡಸ್ಟ್ರಿಯ ಪ್ರಖ್ಯಾತ ನಟ ಸಂಜಯ್ ದತ್. ಇವ್ರ ತಂದೆ ಮಿನಿಸ್ಟ್ರು ಕೂಡ ಆಗಿದ್ರು, MP ಆಗಿದ್ರು, ಹುಟ್ಟಿನಿಂದನೇ ಅಗರ್ಭ ಶ್ರೀಮಂತರು. ಆದರೆ ಇವ್ರಿಗೆ ಈ ಕುಜದೋಷ, ಇವರ ಮನೆಯಲ್ಲಿ 1ನೇ ಮನೆಯಲ್ಲಿ ಮಂಗಳ ಅಂದರೆ ಕುಜ ಇರ್ತಾರೆ, ಅಂದರೆ ಲಗ್ನದಲ್ಲೇ ಕುಜ. ಇದೇ ಕಾರಣದಿಂದ ಈತನು ಸಾಕಷ್ಟು ಕಾನೂನು ಸಮಸ್ಯೆಗಳನ್ನ ಅನುಭವಿಸಿದ್ನು. ಅನೇಕ ವರ್ಷಗಳ ಕಾಲ ಆತ ಜೈಲಲ್ಲಿದ್ನು. ಕಾರಣ ಏನಂದರೆ ಯಾವಾಗ 1ನೇ ಮನೆಯಲ್ಲಿ ಮಂಗಳ ಇದ್ನೋ ಅಗ್ರೆಸಿವ್ ನೇಚರ್, ನಾನು ಹೇಳೋದೇ ನಡಿಬೇಕು, ಆಟ ಹಿಡಿಯೋದು ಹೀಗೆ ಆಗ್ಬೇಕು, ನಾನು ಮಾಡ್ತಾ ಇರೋದೇ ಸರಿ, ನಾನು ಹೇಳಿದ್ದೇ ಸರಿ. ಮತ್ತು ಶೀಘ್ರ ಕೋಪ, ಇಮ್ಮಿಡಿಯೇಟಾಗಿ ಕೋಪ, ಅಸಹನೆ, ಅದನ್ನು ಒಂದು ತಾಳ್ಮೆ ಅನ್ನೋದೇ ಇವರಲ್ಲಿಲ್ಲ. ಈ ಕಾರಣದಿಂದ ಈ ಕಾನೂನು ಸಮಸ್ಯೆಗಳನ್ನ ಎದುರಿಸೋ ಥರ ಆಯಿತು, ಅಗ್ರೆಸಿವ್ ಲೈಫನ್ನು ಎದುರಿಸೋ ಥರ ಆಯಿತು. ರೀಸನ್ ಕೋಪ ಮತ್ತು ಜೀವನದಲ್ಲಿ ಟರ್ಬುಲೆನ್ಸ್. ನೆಕ್ಸ್ಟು ದೀಪಿಕಾ ಪಡುಕೋಣೆ. ದೀಪಿಕಾ ಪಡುಕೋಣೆ ಅವರ ಕುಂಡ್ಲಿದಲ್ಲಿ ಕುಜ 2ನೇ ಮನೆಯಲ್ಲಿದ್ದಾರೆ. ಹೀಗಾಗಿ ಇಮೋಷನಲ್ ಸ್ಟ್ರಗಲ್ಸ್, ಭಾವನೆಗಳ ಏರುಪೇರುಗಳು, ಡಿಪ್ರೆಷನ್, ಏಕಾಂಗಿತನ, ಖಿನ್ನತೆ, ಒತ್ತಡ, ಲೇಟರ್ ಸ್ಟೇಬಲ್ ಮ್ಯಾರೇಜ್. ತುಂಬ ನಿಧಾನವಾಗಿ ಆಕೆ ಒಂದು ಜೀವನ ಅನ್ನೋದು ನೆಲೆಗೊಳ್ಳುತ್ತದೆ. ಕಾರಣ ಇದೇ ಕುಜ. ಎಮೋಷನಲ್ ಇಂಬ್ಯಾಲೆನ್ಸ್, ಲೇಟರ್ ಕಂಟ್ರೋಲ್, ಇದೇ ಅದರ ಪರಿಣಾಮ. ಆ ಪರಿಣಾಮದಿಂದನೇ ನಮ್ಮೆದುರುಗಡೆ ಉದಾಹರಣೆಯಾಗಿ ಈ ಕುಜದೋಷಕ್ಕೆ ದೀಪಿಕಾ ಪಡುಕೋಣೆ ನಿಂತಿದ್ದಾರೆ. ನೆಕ್ಸ್ಟು ಜವಾಹರ್ಲಾಲ್ ನೆಹರು.
ಜವಾಹರ್ಲಾಲ್ ನೆಹರು ಇವರು ಇಡೀ ವರ್ಲ್ಡ್ ಫೇಮಸ್ ಪೊಲಿಟಿಕಲ್ ಲೀಡರ್. ನಮ್ಮ ದೇಶದ ಅಗರ್ಭ ಶ್ರೀಮಂತರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದ ಕುಟುಂಬ ಇವರದು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದೇ ಜವಾಹರಲಾಲ್ ನೆಹರು ಕುಟುಂಬದಿಂದನೇ ಸ್ವಾತಂತ್ರ್ಯ ಹೋರಾಟಕ್ಕೆ ಹಣ ಸಹಾಯ ಆಗುತ್ತಿತ್ತು. ಅವರೆಲ್ಲ ಖುದ್ದಾಗಿ ತನು ಮನ ಧಾರೆ ಎಳೆದ್ರು, ಮತ್ತೆ ತುಂಬಾ ಹೋರಾಟ ಮಾಡಿದ್ರು. ಈ ಎಲ್ಲ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಅನ್ನೋದು ಲಭಿಸ್ತು. ಆದರೆ ಇದೇ ಕುಜದ ಪರಿಣಾಮವಾಗಿ ಅವರು ಜೀವನದಲ್ಲಿ ತುಂಬಾ ಕಷ್ಟಪಟ್ಟರು. ಲೀಡರ್ ಸ್ಟ್ರೆಸ್ ಅಂತ ಅಂದ್ರೆ ಇವ್ರನ್ನ ರಾಷ್ಟ್ರದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಇವರೇ ಕಾರಣ ಆಗಿದ್ರೂ ಕೂಡ, ಇವ್ರದೇ ಹಣ ಪರಿಶ್ರಮ ಅತಿ ಹೆಚ್ಚಿದ್ರೂ ಕೂಡ ಇವ್ರನ್ನ ಲೀಡರ್ ಅಂತ ಒಪ್ಕೊಳ್ಳೋಕೆ ಒಂದಷ್ಟು ಜನ ಇಂದಕ್ಕೂ ಒಪ್ತಾ ಇಲ್ಲ. ಪರ್ಸನಲ್ ಸ್ಯಾಕ್ರಿಫೈಸ್. ಇವರು ಇದೇ ಕುಜ ದೋಷದ ಪರಿಣಾಮವಾಗಿ ತಮ್ಮ ಇಡೀ ಜೀವನನೇ ಇದಕ್ಕೋಸ್ಕರ ದಾರಿ ಎರೀತಾರೆ. ಅಷ್ಟೊಂದು ಆಸ್ತಿ ಹಣ ಹೋರಾಟದ ಮೇಲೆ ಸುರಿದ್ರು ಕೂಡ ಮತ್ತೆ ಅದನ್ನೆಲ್ಲ ಸಂಪಾದಿಸಿ ಇಟ್ಕೋಬೇಕಂತ ಇವರ ಇಡೀ ಮನೆತನ ಯಾವತ್ತಕ್ಕೂ ಪ್ರಯತ್ನ ಪಡಲೇ ಇಲ್ಲ. ಹೀಗಾಗಿ ಕುಜದೋಷಕ್ಕೆ ಒಂದು ಅಪರೂಪದ ಒಂದು ಉದಾಹರಣೆಯಾಗಿ ಜವಾಹರ್ಲಾಲ್ ನೆಹರು ನಿಲ್ಲುತ್ತಾರೆ. ನೆಕ್ಸ್ಟು ನಮ್ಮೆಲ್ಲರಿಗೂ ಗೊತ್ತಿದ್ದಂತಹ ಮಹಾತ್ಮ ಗಾಂಧಿ, MK ಗಾಂಧಿ. ಇವರು ಕೂಡ ಇದೇ ಕುಜದೋಷದಿಂದಾಗಲೇ ತಪಸ್ಸು ತ್ಯಾಗನ ನಮ್ಮ ದೇಶಕ್ಕೋಸ್ಕರ ತಮ್ಮ ಇಡೀ ಜೀವನನೇ ಮುಡುಪಾಗಿಡ್ತಾರೆ. ಇಂಥ ಮಹನೀಯರೆಲ್ಲ ಈ ಕುಜದೋಷದ ಪರಿಣಾಮವಾಗಿ ಯಾವ್ಯಾವ ರೀತಿ ಕಷ್ಟಪಟ್ಟರು ಅನ್ನೋದು ಅವರ ಜೀವನ ಚರಿತ್ರೆಗಳನ್ನ ಓದಿದಾಗ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಕುಜದೋಷ ಅಂದ್ರೇನು, ಅದರ ತೀವ್ರಗತಿ ಹೇಗಿರುತ್ತೆ, ಎಷ್ಟೆಲ್ಲ ಅವ್ರ ಜೀವನದಲ್ಲಿ ಏರುಪೇರುಗಳಿರ್ತವೆ, ಎಷ್ಟು ಕಷ್ಟಪಡ್ತಾರೆ. ಇದೇ ಕುಜದೋಷದಿಂದ ದೊಡ್ಡ ನಾಯಕರಾಗಿದ್ದವರು ಇದ್ದಾರೆ. ಅವರೇ ನಮ್ಮ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅವರು ಮಂಗಳ ಗ್ರಹದ ದೋಷಕ್ಕೆ ಈಡಾಗಿದ್ದಾರೆ. ಬಟ್ ಅದೇ ಅವರ ನಾಯಕತ್ವಗೆ ರಚನೆ ಆಯಿತು. ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಒಬ್ಬಂಟಿಯಾಗಿ ನಿಲ್ತಾರೆ. ಇದು ಕೂಡ ಕುಜದೋಷದ ಒಂದು ಉದಾಹರಣೆ ಆಗುತ್ತೆ. ಮತ್ತೆ ನಮ್ಮ ಈ ನಿಕಟಪೂರ್ವ ಪ್ರಧಾನಿಯಾಗಿದ್ದ ವಾಜಪೇಯಿ ಅವರು ಕೂಡ ಕುಜದೋಷದಿಂದನೇ ಬಳಲ್ತಾ ಇದ್ರು. ನಮ್ಮ ದೇಶದ ಪ್ರಧಾನಿಯಾಗುವಂತಹ ಒಂದು ನಾಯಕತ್ವವನ್ನು ಅವರು ರೂಢಿಸಿಕೊಂಡ್ರು. ಆದರೂ ಕುಜದೋಷ ಪರಿಣಾಮವಾಗಿ ಅವರು ಒಬ್ಬಂಟಿ ಜೀವನವನ್ನು ನಡೆಸ್ಕೊಂಡೋದ್ರು. ಈ ಥರ ಗುರುತಿಸುತ್ತಾ ಹೋದರೆ ನಮ್ಮ ಭಾರತದ ಇತಿಹಾಸದಲ್ಲೇ ಪ್ರತಿಯೊಂದು ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಮಹನೀಯರು ಕುಜದೋಷದಿಂದ ಎಷ್ಟೆಲ್ಲ ಜೀವನ ಪಟ್ಟಿದ್ದಾರೆ ಅಂತ ಇಲ್ಲಿ ಚರ್ಚೆ ಮಾಡಬಹುದು. ನೋಡಿ, ಈ ಕುಜ ಒಬ್ಬ ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀರೋದಕ್ಕೆ ಅದೇ ಕುಜ ಅವನ ಜನ್ಮ ಕುಂಡಲಿದಲ್ಲಿ ಯಾವ ಮನೆಯಲ್ಲಿದ್ರೆ ಅವನ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ಈಗ ಪರಿಶೀಲಿಸೋಣ. ನೋಡಿ, ಒಬ್ಬ ವ್ಯಕ್ತಿ ತುಂಬಾ ಕೋಪ, ತುಂಬಾ ಅಹಂ, ನಾನೇ ಅನ್ನೋದು, ಹಂಗೆ ಕೋಪ ಮಾಡ್ಕೊಳ್ಳೋದು, ಈ ಥರದ್ದಿತ್ತಂದ್ರೆ ನೀವು ಅವನ ಜನ್ಮ ಕುಂಡಲಿನ ತೆಗೆದು ನೋಡಿ, ಕುಜ ಖಂಡಿತವಾಗಿ ಒಂದನೇ ಮನೆಯಲ್ಲೇ ಇರ್ತಾನೆ. ಆ ಒಂದನೇ ಮನೆಯಲ್ಲಿ ಇದ್ದಾಗಲೇ ಅವನು ಅಷ್ಟೊಂದು ಕೋಪಿಷ್ಟನಾಗಿ ಈಗೋ ಅಂದ್ರೆ ಅಹಂ ಇರೋಂಥ ವ್ಯಕ್ತಿ ಆಗಿರ್ತಾನೆ. ಎರಡನೇ ಮನೆಯಲ್ಲಿದ್ರೆ ಕುಜ ಎರಡನೇ ಮನೆಯಲ್ಲಿದ್ರೆ ಕುಟುಂಬ ಸಮಸ್ಯೆಗಳು ಖಂಡಿತ ಕಾಡ್ತಾ ಇರ್ತವೆ. ನಾಲ್ಕನೇ ಮನೆಯಲ್ಲಿದ್ರೆ ಆ ಮನೆಯಲ್ಲಿ ಶಾಂತಿ ಅನ್ನೋದೇ ಇಲ್ಲ, ಯಾವಾಗಲೂ ವಟ ಜಗಳ ಗಲಾಟೆ ತಪ್ಪಿದ್ದೇ ಅಲ್ಲ. ಏಳನೇ ಮನೆಯಲ್ಲಿದ್ರೆ ವಿವಾಹ ಜಗಳ, ಮದುವೆ ಆಗೋಕ್ಕೂ ಜಗಳ, ಮದುವೆ ಆದ್ರೂ ಜಗಳ, ಮದುವೆ ಆದ್ಮೇಲೆ ಸಂಸಾರದಲ್ಲೂ ಜಗಳ. 8ನೇ ಮನೆಯಲ್ಲಿ ಕುಜ ಇದ್ರಂತೂ ಆ ಮನೆ 100% ತುಂಬ ಒಂದು ದಾಂಪತ್ಯ ಸಮಸ್ಯೆನ ಅನುಭವಿಸ್ತಾರೆ. 12ನೇ ಮನೆಯಲ್ಲಿದ್ದರೆ ಅವರ ಜೀವನ ತುಂಬ ತೊಂದರೆಯಲ್ಲಿರುತ್ತೆ. ಅವರಿಬ್ಬರು ಈ ಜೊತೆಲಿ ಬಾಳೋಕೆ ಇಷ್ಟನೇ ಪಡೋಲ್ಲ, ಈ ಥರ ಇರ್ತಾರೆ.
ಈ ರೀತಿ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಇವನ ಮನೆಯಲ್ಲಿ ಜನ್ಮಕುಂಡದಲ್ಲಿ ಕುಜ ಯಾವ ಮನೆಯಲ್ಲಿ ಇರುತ್ತಾನೆ ಅಂತ ಜ್ಯೋತಿಷರು ನೋಟ್ ಮಾತ್ರದಲ್ಲೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ. ಅವರು ಆ ಮನೆಯಲ್ಲಿ ಅದನ್ನ ನೋಡಿದಾಗ್ಲೇನೆ ಅವ್ರು ಹಿಂಗೆ ಆಡ್ತಾರಂತ ಕೂಡ ನಿರ್ಧರಿಸಬಹುದಾಗಿದೆ. ಹೀಗಾಗಿ ಇದು ವೈಜ್ಞಾನಿಕ ನಿಲುಕಟ್ಟಿಗೆ ತುಂಬಾ ಈಸಿಯಾಗಿ ತರ್ಕಕ್ಕೆ ಸಿಗುವಂತಹ ಒಂದು ವಿಷಯ ಆಗಿದೆ ಕುಜ ಮತ್ತೆ ಅವನಿರುವ ಮನೆ. ಈಗ ಕುಜ ದೋಷ ನಾಗದೋಷ ಎರಡೂ ಒಂದೇನಾ? ಖಂಡಿತ ಅಲ್ಲ. ಕುಜದೋಷ ಬಂದು ಕುಜ ನಮ್ಮ ಜನ್ಮಕುಂಡಲಿದಲ್ಲಿ ಯಾವ ಮನೆಯಲ್ಲಿದ್ದಾನೋ ಆ ಕಾರಣದಿಂದ ಆ ದೋಷ ಅನ್ನೋದಾಗುತ್ತೆ. ಇದು ನಮ್ಮ ವ್ಯಕ್ತಿತ್ವದ ಮೇಲೆ ಕುಜ ಬೀರುವಂತ ಪರಿಣಾಮದಿಂದ ನಾವು ಆ ರೀತಿ ಆಡ್ತಾ ಇರ್ತೀವಿ. ನಮ್ಮ ಒಂದು ಆಟಾಟೋಪಗಳಿಂದ ನಮ್ಮ ಜೀವನನೇ ಹಾಳಾಗ್ತಾ ಇರ್ತದೆ. ಅದು ಆ ಕುಜದೋಷದ ಪರಿಣಾಮ ಆಗ್ತದೆ. ಮತ್ತೆ ಇದೆಲ್ಲದಕ್ಕೂ ಮಂಗಳ ಅಂದ್ರೆ ಕುಜ ಅಥವಾ ಅಂಗಾರಕ ಯಾವ ಮನೆಯಲ್ಲಿದ್ದಾನೆ ಅನ್ನೋ ಒಂದು ಕಾರಣದಿಂದ ಇದು ನಡೀತದೆ. ಈಗ ಇದು ಒಂದು ವ್ಯಕ್ತಿತ್ವದಿಂದನೇ ಹಾಳಾಗುವಂಥದ್ದು, ಒಂದು ಗ್ರಹದ ಪರಿಣಾಮ ಆಗಿರ್ತದೆ. ಅದನ್ನ ಕುಜದೋಷ ಅಂತಾರೆ. ಆದರೆ ನಾಗದೋಷ ಆ ಥರ ಅಲ್ಲ. ನಾಗದೋಷ ಕಾರ್ಮಿಕ್, ಅಂದ್ರೆ ಇಂದಿನ ಜನ್ಮದಲ್ಲಿ ನಾವು ಏನ್ ಮಾಡಿರ್ತೀವೋ ಅದರ ಮುಂದುವರೆದ ಭಾಗ ನಾಗದೋಷ ಆಗಿರುತ್ತೆ. ಈ ಕುಜದೋಷದಲ್ಲಿ ಸಂಸಾರ ಹಾಳಾಗ್ತಾ ಇರ್ತದೆ. ಆದರೆ ನಾಗದೋಷದಲ್ಲಿ ಮಕ್ಕಳೇ ಹುಟ್ಟೋದಿಲ್ಲ, ಹುಟ್ಟಿದ್ರೂ ರೋಗ ಪೀಡಿತರಾಗಿರ್ತಾರೆ, ಉದ್ಧಾರ ಆಗಲ್ಲ, ದುಡ್ಡು ಸೇರಲ್ಲ, ಯಾವಾಗೂ ಹಣಕ್ಕೆ ತೊಂದರೆ. ಮತ್ತೆ ಇದಕ್ಕೆ ಕಾರಣ ರಾಹು ಆಗಿರ್ಬೋದು, ಇಲ್ಲ ಕೇತು ಆಗಿರ್ಬೋದು, ಇಬ್ಬರಲ್ಲಿ ಒಬ್ಬರು ಕಬಡ್ಡಿ ಆಡಿಸ್ತಾ ಇರ್ತಾರೆ. ಹಿಂಗಾಗಿ ನಾಗದೋಷ ಬಂದು ಕಾರ್ಮಿಕ್, ಇಂದಿನ ಜನ್ಮದಲ್ಲಿ ಮಾಡಿರದ ಒಂದು ದೋಷ ಫಲನ ಇವಾಗ ಅನುಭವಿಸ್ತಾ ಇರ್ತೀವಿ, ಅಥವಾ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಅನುಭವಿಸ್ತಾರೆ. ಕುಜದೋಷ ನಮ್ಮದೇ ಆಗಿರ್ತದೆ, ಇದು ಮುಂದುವರಿಕೆ ಇರಲ್ಲ. ಒಂದು ಮಂಗಳ ಗ್ರಹದ ಪರಿಣಾಮವಾಗಿ ನಾವು ಆಡ್ತೀವಿ, ನಮ್ಮಿಂದ ನಮ್ಮ ಸಂಸಾರ ನಮ್ಮನೆ ಹಾಳಾಗ್ತಾ ಇರ್ತದೆ. ಮತ್ತೆ ಇದೇ ಕುಜದಿಂದನೇ ನಮ್ಮ ಇಡೀ ರಾಷ್ಟ್ರ ಮಟ್ಟದ ನಾಯಕರಾಗಿ ಕೂಡ ರೂಪಿಸಲ್ಪಟ್ಟಂಥವ್ರು ಕೂಡ ಈ ಯಾರ್ಯಾರಿದ್ದಾರೆ ಅಂತ ಈವರೆಗೂ ಡಿಸ್ಕಸ್ ಮಾಡಿದ್ದೀವಿ. ನೋಡಿ, ಈ ಕುಜದೋಷ ಈ ನಿವಾರಣೆಗೆ ನಮ್ಮ ದೇಶದಲ್ಲಿ ಹಲವಾರು ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಒಂದು ಮಂಗಲ್ನಾಥ್ ಟೆಂಪಲ್, ಇಲ್ಲಿ ಮಂಗಳ ಗ್ರಹನೇ ಉದ್ಭವಿಸಿದೆ ಜನ್ಮಸ್ಥಳ ಅಂತ ನಂಬಲಾಗುತ್ತೆ. ನೆಕ್ಸ್ಟು ವೈದೇಶ್ವರನ್ ಕೋಯಿಲ್, ಇಲ್ಲಿ ಕೂಡ ಯಾರಿಗೆ ಕುಜದೋಷ ಅನ್ನೋದು ಅತಿ ಹೆಚ್ಚಾಗಿ ಕಾಡ್ತಾ ಇರ್ತದೋ ಇವರು ಈ ಎರಡು ದೇವಸ್ಥಾನದಲ್ಲಿ ಎಲ್ಲೇ ಹೋಗಿ ಪೂಜೆ ಮಾಡಿದ್ರು ಕೂಡ ನಿವಾರಣೆ ಆಗುತ್ತೆ. ಅಥವಾ ನಮ್ಮ ಕರ್ನಾಟಕದಲ್ಲೂ ಈ ಕೋಲಾರ ಪಕ್ಕದಲ್ಲಿ ಎಚ್ ಮಲ್ಲಾಂಡಹಳ್ಳಿ ಅನ್ನೋ ಜಾಗದಲ್ಲಿ ಒಂದು ನಾಗಮ್ಮ ಟೆಂಪಲ್ ಇದೆ. ವೆಂಕಟೇಶಪ್ಪ ಅಂತ ಒಬ್ರು ಅನಕ್ಷರಸ್ಥರು ರೈತರು ತಮ್ಮ ಜಮೀನಲ್ಲಿ ಉಳುಮೆ ಮಾಡ್ತಾರಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವರಿಗೆ ಒಂದು ಅವ್ಯಕ್ತ ಶಕ್ತಿ ಅನ್ನೋದು ರಚನೆಗೊಂಡು ಈಗ ಅವರು ಹಲವಾರು ಶ್ಲೋಕಗಳನ್ನ ಹೇಳ್ತಾರೆ, ಪೂಜಾ ವಿಧಾನಗಳನ್ನ ಮಾಡ್ತಾರೆ, ಒಂದು ದೇವಸ್ಥಾನ ಕೂಡ ಅಲ್ಲಿ ನಿರ್ಮಿಸ್ತಾ ಇದ್ದಾರೆ. ದಿನಕ್ಕೆ 100 ಜನ, ಒಮ್ಮೊಮ್ಮೆ 1000 ಜನ ಅಲ್ಲಿ ಆಂಧ್ರ, ತಮಿಳುನಾಡು, ಕೇರಳದಿಂದ ಕೂಡ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ. ಅವರಲ್ಲಿ ಸಾಕಷ್ಟು ಜನ ಇದೇ ರೀತಿ ಕುಜದೋಷದಿಂದ ನಾಗದೋಷದಿಂದ ಕಷ್ಟಗಳನ್ನ ಅನುಭವಿಸೋರೇ ಬರ್ತಾರೆ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಗಂಡ ಹೆಂಡತಿ ಬೇರೆ ಆಗ್ತಾ ಇದ್ದಾರೆ ಅಂದ್ರೆ ಅಲ್ಲೋಗಿ ಅವ್ರ ಹತ್ರ ಪೂಜೆ ಮಾಡಿಸ್ಕೊಂಬಂದ್ರೆ ಆ ಗಂಡ ಹೆಂಡತಿ ಸೇರಿರೋ ಉದಾಹರಣೆಗಳನ್ನ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ. ಈ ಒಂದು ಸಾಕ್ಷ್ಯ ಚಿತ್ರನ ಮಾಡೋಂಥ ಸಂದರ್ಭದಲ್ಲಿ ನಾನು ನೀಡಿದ ಹಲವಾರು ದೇವಸ್ಥಾನಗಳಲ್ಲಿ ಆ ಅರಟಿ ಮಲ್ಲಾಂಡಹಳ್ಳಿ ದೇವಸ್ಥಾನದಲ್ಲಿರುವ ಈ ನಾಗಮ್ಮ ಟೆಂಪಲ್ ಕೂಡ ಒಂದಾಗಿದೆ. ಬಟ್ ನನ್ನ ಎದುರುಗಡೆನೇ ಎಷ್ಟೋ ಸಂಸಾರಗಳು ಸರಿ ಹೋಗಿದ್ದನ್ನು ನಾನು ನೋಡಿದ್ದೀನಿ. ಹೀಗಾಗಿ ಈ ಕುಜದೋಷನ ನಿವಾರಣೆ ಮಾಡೋಕ್ಕೂ ಸಾಕಷ್ಟು ದಾರಿಗಳಿದೆ. ಹೀಗಾಗಿ ಅಂತರ ಭಯ ಪಡುವಂಥ ತೊಂದರೆ ಏನಿಲ್ಲ. ಮತ್ತೆ ಇಲ್ಲಿ ಓಂ ಅಂಗಾರಕಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಈ ರೀತಿ ಕೂಡ ಮಂಗಳವಾರ ಉಪವಾಸ ಮಾಡಿ ಜಪ ಮಾಡೋದ್ರಿಂದ 108 ಬಾರಿ, ಮತ್ತು ದುರ್ಗಾದೇವಿ, ಹನುಮಾನ್, ಸುಬ್ರಹ್ಮಣ್ಯ ಇವ್ರನ್ನ ಪೂಜೆ ಮಾಡೋದ್ರಿಂದ, ಮತ್ತು ಕೆಂಪು
ದಾನ ಅಂದರೆ ಕ್ಯಾರೆಟ್ಟೇ ಆಗಲಿ, ಅದು ಕೆಂಪಗಿದೆ, ಅದನ್ನು ನೀವು ದಾನ ಮಾಡ್ಬೋದು. ಕೆಂಪು ಬಣ್ಣದ್ದು ಯಾವುದೇ ಒಂದು ವಸ್ತು, ವಸ್ತ್ರ, ಅದನ್ನು ನೀವು ದಾನ ಮಾಡ್ಬೋದು. ಬೀಟ್ರೂಟ್ ಕೂಡ ಕೆಂಪೆ, ಅದನ್ನು ಕೂಡ ನೀವು ದಾನ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಆ ಕುಜನ ಒಂದು ಪ್ರಭಾವ ನಿಮ್ಮ ಮೇಲಿರೋದು ಕಡಿಮೆ ಆಗ್ತಾ 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 ಬರ್ತದೆ. ಯಾವಾಗ ಈ ಥರ ನೀವು ದಾನ ಮಾಡ್ತಾ ಮಾಡ್ತಾ ಹೋಗ್ತಿರೋ, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮನ್ನ ಇಷ್ಟಪಡೋ ಥರ ಅದಿರ್ತದೆ. ನೋಡಿ, ಈ ಕುಜದೋಷ ಇರೋರನ್ನ ನೋಟು ಮಾತ್ರದಲ್ಲಿ ತಿಳ್ಕೊಳಕ್ ಸಾಧ್ಯ ಇದೆಯಾ? ಖಂಡಿತ ಇದೆ. ಅವರ ಕಣ್ಣುಗಳು ತುಂಬ ತೀಕ್ಷ್ಣವಾಗಿರ್ತವೆ, ಅವರು ದವಡೆ ತುಂಬ ಗಟ್ಟಿಯಾಗಿರುತ್ತೆ. ನೋಟ ಮಾತ್ರದಲ್ಲೇ ಆ ನೋಟ ಮತ್ತು ದವಡೆ ಗೊತ್ತಾಗುತ್ತೆ. ಅಗ್ರೆಸಿವ್ ಲುಕ್, ಆ ನೋಟನೇ ಅಗ್ರೆಸಿವ್ ಲುಕ್ ಆಗಿರುತ್ತೆ. ಆಮೇಲೆ ರೆಡ್ ಕಲರ್ ಅಂಡರ್ ಟೋನ್ ಇರುತ್ತೆ ಅವ್ರ ಸ್ಕಿನ್ನು, ಅದೆಲ್ಲ, ಮತ್ತು ಅವ್ರ ಮೈ ಮೇಲೆ ಬರುವಂಥ ಒಂದು ರ್ಯಾಷಸ್ಸು, ಅವೆಲ್ಲ ಆ ಒಂದು ಕುಜನ ಪರಿಣಾಮವನ್ನು ತೋರಿಸ್ತಾ ಇರ್ತದೆ. ಇವ್ರಿಗೆ 100% ಕುಜದೋಷ ಇದ್ದೇ ಇರ್ತದೆ. ಈಗವರೆಗೂ ನಾವು ವಿವರಿಸಿದ ಎಲ್ಲ ಒಂದು ತೊಂದರೆಗಳನ್ನ ಇವರು ಅನುಭವಿಸ್ತಾನೆ ಇರ್ತಾರೆ. ಡಾಮಿನೆನ್ಸ್, ನಾನೇ ಅನ್ನೋದು ಇವರಲ್ಲಿ ಜಾಸ್ತಿ ಇರುತ್ತೆ. ಪಾಮಿಸ್ಟ್ರಿಯಲ್ಲೂ ಕೂಡ ಕೈರೇಖೆಯಲ್ಲೂ ಇದು ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಮಂಗಳ ಅನ್ನೋದು ಹಸ್ತದ 2 ಕಡೆ, ಮಂಗಳ ಪಾರ್ಟ್ 1, ಮಂಗಳ ಪಾರ್ಟ್ 2 ಅಂತ ಬರುತ್ತೆ. ಹಸ್ತದ ಹೆಬ್ಬೆರಳು ಮತ್ತು ತೋರು ಬೆರಳು ಮಧ್ಯಭಾಗದಲ್ಲಿ ಬರುವಂಥದ್ದು ಮಾರ್ಸ್ 1 ಆಗಿರುತ್ತೆ. ಕೊನೆ ಬೆರಳು ಕೆಳಗಡೆ ಆಯುಷ್ಯ ರೇಖೆ ದಾಟಿದ ನಂತರ ಬರೋದು ಮಂಗಳ ರೇಖೆ ಪಾರ್ಟ್ 2 ಆಗಿರುತ್ತೆ. ಈ 2 ಯಾರಿಗೆ ತುಂಬ ಉಬ್ಬಿಕೊಂಡಿರುತ್ತೋ 100% ಈಗ ಹೇಳಿರೋ ಎಲ್ಲ ಅನುಭವಗಳನ್ನೂ ಅವನು ಅನುಭವಿಸ್ತಾ ಇರ್ತಾನೆ. ಅವನ ಸಂಸಾರ ಕೂಡ ಈ ಮಟ್ಟದಲ್ಲೇ ಇರುತ್ತೆ. ಮತ್ತೆ ಬ್ರೋಕೆನ್ ಮ್ಯಾರೇಜ್ ಲೈನ್, ಈ ಮ್ಯಾರೇಜ್ ಲೈನ್ ಎಲ್ಲಿರುತ್ತೆ? ಸಾಮಾನ್ಯವಾಗಿ ಕಿರುಬೆರಳಿನ ಕೆಳಗಡೆ ಇರುತ್ತೆ. ಒಂದೇ ವಿವಾಹ ಆಗುತ್ತಾ, 2 ವಿವಾಹ ಆಗುತ್ತಾ, ಡೈವೋರ್ಸ್ ಆಗುತ್ತಾ? ಡೈವೋರ್ಸ್ ಅಂದರೆ ಆ ಒಂದು ವಿವಾಹ ರೇಖೆಯಿಂದ ಹೆಬ್ಬೆರಳು ಬುಡದವರೆಗೂ ಒಂದು ಗೆರೆ ಏರ್ಪಡುತ್ತೆ. ನೀವು ಯಾರೇ ಡೈವರ್ಸ್ ಆಗಿರ್ತಾರೆ, ಗಂಡ ಹೆಂಡತಿ ದೂರ ಇರ್ತಾರೆ ಅಂತ ನೋಡಿ, ಅವ್ರ ಕೈಯಲ್ಲಿ ಆ ವಿವಾಹ ರೇಖೆಗೆ ಹೆಬ್ಬೆರಳಿನಿಂದ ಒಂದು ಗೆರೆ ಹೋಗಿ, ಹೆಬ್ಬೆರಳಿ ಕೆಳಗಡೆನಿಂದ ಬುಡದಿಂದ ಒಂದು ಗೆರೆ ಹೋಗಿ ಸಂದರ್ಶಿಸಿರುತ್ತೆ. ಮತ್ತು ಹಾರ್ಟ್ ಲೈನ್ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾರ್ಟ್ ಲೈನ್ ಏನು? ಲೈಫ್ ಲೈನ್ ಕೆಳಗಡೆ ಇರೋದು 3 ಗೆರೆ ಪ್ರಮುಖವಾಗಿ ಕಾಣುತ್ತೆ. ಒಂದು ಬೆರಳುಗಳ ಕೆಳಗಡೆ ಇರ್ತದೆ, ಇನ್ನೊಂದು ಹೆಬ್ಬೆರಳು ಸುತ್ತು ಗುಂಡಿಗೆ ಬರುತ್ತೆ, ಅವೆರಡರ ಮಧ್ಯದಲ್ಲಿ ಒಂದು ಲೈನ್ ಬರುತ್ತೆ, ಅದು ಬಂದು ಹಾರ್ಟ್ ಲೈನ್. ಹಾರ್ಟ್ ಲೈನ್ ಏನು ತೋರಿಸುತ್ತೆ? ಅವನು ಯಾವ ರೀತಿ ನೋವು ಅನುಭವಿಸ್ತಾನೆ, ಎಷ್ಟು ಖುಷಿಯಾಗಿರ್ತಾನೆ, ಹೇಗಿರ್ತಾನೆ ಅನ್ನೋ ಜೀವನ ಅದು ತೋರಿಸುತ್ತೆ. ಅದು ತುಂಬ ಡಿಸ್ಟರ್ಬ್ ಆಗಿರುತ್ತೆ, ಗೆರೆ ಎಳೆದಂಗಿರಲ್ಲ, ತುಂಬ ಅಲ್ಲಿ ಲೂಪ್ಸ್ ಇರುತ್ತೆ. ಹೀಗಾಗಿ ಆದರೆ ಕುಜದೋಷ ಒಂದು ಶಾಪ ಅಲ್ಲ, ಅದೊಂದು ಎನರ್ಜಿ. ಇದೇ ಎನರ್ಜಿಯಿಂದನೇ ನಾಯಕತ್ವನ, ಯಶಸ್ಸನ್ನು ಕಂಡಿರುವಂಥ ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ನಮ್ಮ ನೆಚ್ಚಿನ ನಾಯಕ ನರೇಂದ್ರ ಮೋದಿ, ವಾಜಪೇಯಿ. ಮತ್ತು ಇದೇ ಒಂದು ಕುಜದೋಷದಿಂದ ಜೀವನ ಹಾಳು ಮಾಡ್ಕೊಂಡಿರೋ ಸಾಕಷ್ಟು ಜನ ನಮ್ಮ ನಿಮ್ಮ ನಡುವೆನೇ ಇದ್ದಾರೆ. ಒಟ್ಟಿನಲ್ಲಿ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಕುಜ ಒಂದು ಶಕ್ತಿನೇ ಹೊರತು ಅದು ಸಮಸ್ಯೆ ಅಲ್ಲ. ನಾವು ಅದನ್ನು ಯಾವ ರೀತಿ ರೂಪಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಇರುತ್ತೆ. ಪರಿಹಾರೋಪಾಯಗಳು ಸಾಕಷ್ಟಿದ್ದಾವೆ ನೋಡಿ. ನ್ಯೂಮರಾಲಜಿ ಪ್ರಕಾರ ಹೋದರೆ 9, ಈಗ ಅದರಲ್ಲಿ ಲೋಶೋ ಗ್ರಿಡ್ ಬರುತ್ತೆ, ವೇದಿಕ್ ಗ್ರಿಡ್ ಬರುತ್ತೆ. ಅದರಲ್ಲಿ 9 ಅನ್ನೋದು ಅತಿ ಹೆಚ್ಚಾಗಿ ಪದೇ 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 1 ಸರಿ ಬಂದರೆ ಶಕ್ತಿ, 2 ಸರಿ ಬಂದರೆ ಅತ್ಯಂತ ಶಕ್ತಿ, 3ನೇ ಸರಿ ಬಂದರೆ ಏನು ಅಹಂ, ಈಗೋ, ನಂದೇ ನಡಿಬೇಕು, ನಾನೇ ಅನ್ನೋದು, 4ನೇ ಸರಿ ಬಂದರೆ ಅದಿನ್ನೂ ಜಾಸ್ತಿ ಆಗುತ್ತೆ, BP ಮತ್ತು ರಕ್ತದಲ್ಲಿ ಸಮಸ್ಯೆಗಳು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದೊಂದೇ ಹಾಳಾಗ್ತಾನೆ ಹೋಗುತ್ತೆ. 5 ಸರಿ ಬಂದರೆ ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ ನೋಡಿ, ಲೋಶೋ ಗ್ರಿಡ್ಡಲ್ಲಿ 5 ಬಂತು ಅಥವಾ ವೇದಿಕ್ ಗ್ರಿಡ್ಡಲ್ಲಿ 5 ಸರಿ ಬಂತು, ನ್ಯೂಮರಾಲಜಿ ಪ್ರಕಾರ ಅವರು ಖಂಡಿತ ಗಂಡ ಹೆಂಡತಿ ಒಟ್ಟಿಗಿರೋದೇ ಇಲ್ಲ. ಈ ರೀತಿ ನ್ಯೂಮರಾಲಜಿ, ಪಾಮಿಸ್ಟ್ರಿ, ಫೇಸ್ ರೀಡಿಂಗು, ಬರ್ತ್ ಚಾರ್ಟು ಮತ್ತು ಸೋಷಿಯಲ್ ರೀಡಿಂಗು, ಈ ಎಲ್ಲದರ ಮುಖಾಂತರ ಕುಜದೋಷ ಅನ್ನೋದು ನಿಜವಾಗ್ಲೂ ನಿರೂಪಣೆ ಆಗಿದೆ. ಹೀಗಾಗಿ ಕುಜದೋಷದ ಬಗ್ಗೆ ತುಂಬ ಹೆದರ್ಕೋಬೇಡಿ, ಅದನ್ನು ನಿಮ್ಮ ಶಕ್ತಿಯಾಗಿ ರೂಪಿಸ್ಕೊಳ್ಳಿ.